ಯಾಕೆಂತಂದರೆ ಇದು ಒಂದು 5 ವರ್ಷಗಳ ಹಿಂದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 5 ವರ್ಷಗಳು ಇಂಡಿಪೆಂಡೆಂಟ್ ಸಂಸದೆಯಾಗಿ ನನ್ನ ಕೆಲಸವನ್ನು ಮಾಡಿದ್ದೀನಿ. ಇವತ್ತಿನಿಂದ ಒಂದು ಹೊಸ ಅಧ್ಯಾಯ ನನ್ನ ಜೀವನದಲ್ಲಿ ಆರಂಭ ಆಗುತ್ತೆ. ಏನೇ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ ಮೊದಲು ಇಲ್ಲಿಗೆ ಬಂದು ಅವರ ಆಶೀರ್ವಾದ ಪಡೆದೇ ನಾವು ಮಾಡೋದು. ಸೊ ಖಂಡಿತ ಇದಕ್ಕೆ ಅವರ ಆಶೀರ್ವಾದ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಡಮ್, ಪ್ರಚಾರಕರು ಇವತ್ತಿಂದ ಬಿಜೆಪಿ ಕಾರ್ಯಕರ್ತರಾಗಿ ಅಧಿಕೃತವಾಗಿ ಪ್ರಚಾರಕರಿದ್ದಾರೆ, ಅಲ್ಲ, ಖಂಡಿತ ಇವತ್ತು ಮೊದಲನೇದಾಗಿ ಅಧಿಕೃತವಾಗಿ ಸೇರ್ಪಡೆ ಆಗೊಂದು ಫಾರ್ಮ್ಯಾಲಿಟೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ಎಲೆಕ್ಷನ್ನು ಡೇಟ್ಸು ಯಾವ್ಯಾವ ರೀತಿ ಎಲ್ಲೆಲ್ಲಿಗೆ ಅನ್ನೋದನ್ನು ಅವರು ಪ್ಲ್ಯಾನ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡೋದು ಕಾರ್ಯಕ್ರಮ ಇದೆ. ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾರೆ ನೋಡಿ, ಈಗ NDA ಹಾಗೂ BJP JDS NDA ಅಂದಮೇಲೆ ಮಂಡ್ಯ ಮಾತ್ರ ಅಲ್ಲ, ಅವರು ಎಲ್ಲೆಲ್ಲಿ ನನಗೆ ಹೋಗಬೇಕು ಅಂತ ಹೇಳ್ತಾರೆ ಅಲ್ಲೆಲ್ಲ ಹೋಗೋ ಒಂದು ಅವಶ್ಯಕತೆ ಇರುತ್ತೆ. ಅದು ನನ್ನ ಕರ್ತವ್ಯವೂ ಆಗಿರುತ್ತೆ. ಸೊ ಇದು ಬರೀ ಮಂಡ್ಯ ಅಂತ ಎಲೆಕ್ಷನ್ ಅಂತ ಅಂದ್ಕೊಳ್ಳೋಂಗಿಲ್ಲ. ಎಲ್ಲ ಕಡೆ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋವಂಥ ಗುರಿ ಇಟ್ಕೊಂಡು ಮಾಡ್ತಿರೋದ್ರಿಂದ ವೇರೆವರ್ ಎಲ್ಲಾದರೂ ಅವರು ಡಿಸೈಡ್ ಮಾಡಿದಾಗ ಅಲ್ಲೆಲ್ಲ ಹೋಗ್ತೀನಿ. ಖಂಡಿತ ಆಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಅಡಿಷ್ನಲ್ ಶಕ್ತಿನೂ ನನಗೆ ತುಂಬಿದಂಗೆ ಆಗುತ್ತೆ. ಈಗ ಒಂದು ಪಾರ್ಟಿ ಚೌಕಟ್ಟಿನಿಂದ ನಾನು ಏನೇ ಕೆಲಸ ಮಾಡೋಕ್ಕೆ ಇನ್ನೂ ಸ್ವಲ್ಪ ಸುಲಭ ಆಗುತ್ತೆ. ಕೇಡರ್ಸ್ ಇರ್ತಾರೆ, ಕಾರ್ಯಕರ್ತರು ಎಲ್ಲರೂ ಅವರ ಜೊತೇಲಿ ಹೋಗಿ ನಾವು ಪಕ್ಷವನ್ನು ಕಟ್ಟುವಂಥ ಕೆಲಸ ಆಗುತ್ತೆ. ಮೇಡಮ್, ಈಗ ಸುಮಲತಾ ಅಂದ ತಕ್ಷಣ ನೆನಪಾಗೋದು ಸ್ವಾಭಿಮಾನಿಯಿಂದ ಈಗ ಒಂಟಿಯಿಂದ ಜಂಟಿ ಆಗ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡಿದ್ರು. ನಿಮ್ಮ ಒಂದು ಸಪೋರ್ಟಿಂದ ಎಷ್ಟು ಮಟ್ಟಿಗೆ ಬಲ ಬಂದಂತಾಗುತ್ತೆ ನೋಡಿ, ಒಂದು ವಿಷಯ ಹೇಳ್ತೀನಿ. ಇದು ಇಡೀ ದೇಶದಲ್ಲಿ ನಡೀತಾ ಇರುವಂಥ ಎಲೆಕ್ಷನ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಎಲೆಕ್ಷನ್. ಇದು ಬರೀ ಮಂಡ್ಯ, ನಾನು, JDS, ಕುಮಾರಸ್ವಾಮಿ ಅವರು ಅದಂತ ಅಲ್ಲ. ಸೊ ಇದನ್ನು ಬಿಟ್ಟು ನಾವು, ನನ್ನ ಉದ್ದೇಶ ಏನು ಅಂತಂದರೆ PM ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. NDA ಅತ್ಯಂತ ಒಂದು ಹೆಚ್ಚಿನ ಸೀಟುಗಳ ಒಂದು ಯಶಸ್ವಿಯನ್ನು ಅವರು ಪಡೆದು ಮತ್ತೆ ಸರ್ಕಾರ ರಚನೆ ಮಾಡಬೇಕು. ಇದಷ್ಟೇ ನಮ್ಮ ಮೈಂಡಲ್ಲಿರೋದು. ಸೊ ಬರೀ ಒಂದೇ ಕ್ಷೇತ್ರದ ಬಗ್ಗೆ ಅಂತ ಅಲ್ಲ, ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಖಂಡಿತ ಅಲ್ಲೆಲ್ಲ ನಾನು ಪ್ರಚಾರ ಮಾಡ್ತೀನಿ. ಪಕ್ಷಕ್ಕೆ ಕೆಲಸ ಮಾಡುವಂಥ ಒಂದು ವಿಚಾರವನ್ನು ನಾನು ಮುಂದೆ ಇಟ್ಕೊಂಡು ಹೋಗ್ತೀನಿ. ಇವಾಗ ನೀವು BJP ಸೇರ್ತಾ ಇದ್ದೀರಾ, ಬಟ್ ನಿಮ್ಮ ಅಭಿಮಾನಿಗಳು ಹಾಗೆ ನಿಮ್ಮ ಕಾರ್ಯಕರ್ತರಿಗೆ ಏನು ದೊಡ್ಡ ಮಟ್ಟದಲ್ಲಿ ಫೈಟೇ ನಡೆದಿರುವಂಥದ್ದು ಮಂಡ್ಯದಲ್ಲಿ. ಅವ್ರು ನಿಮ್ಮ ಜೊತೆ ಬರ್ತಾರಾ? ಎಲ್ಲರೂ ಭರವಸೆ ಇದೆಯಾ ಅಥವಾ ಅವ್ರಿಗೆ ಏನು ಹೇಳ್ತೀರಾ? ಅಲ್ಲ, ಈಗ ಏಕಾಏಕಿ ಒಂದೇ ದಿನ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಹೇಳಿದ್ರೆ ಅದು ಸುಳ್ಳಾಗುತ್ತೆ. ಕೆಲವರಿಗೆ ಇಷ್ಟ ಇದೆ, ಕೆಲವ್ರಿಗೆ ಇಷ್ಟ ಇಲ್ಲ, ಕೆಲವರು ನ್ಯೂಟ್ರಲ್ ಆಗಿ ಅಂತಾರೆ. ಸೊ ಅದು ಬಿಗಿನಿಂಗಲ್ಲಿ ಹಾಗಿದ್ರೂ ಹಂತವಾಗಿ ನಾನು ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡಿ ನನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಇಲ್ಲ, ಅಭಿಷೇಕ್ ಏನು ಜಾಯ್ನ್ ಆಗ್ತಿಲ್ಲ, ನಾನು ಮಾತ್ರ ಜಾಯ್ನ್ ಆಗ್ತೀನಿ. ನಿಮ್ಮ ಜೊತೆ ಯಾರಲ್ಲ ಇವತ್ತು ಮೇನ್ ಆಗಿ ನಿಮಗೆ ಸಪೋರ್ಟ್ ಮಾಡಿದಾರೆ ಮಂಡ್ಯದಲ್ಲಿ? 2019 ಮಂಡ್ಯ ಸಪೋರ್ಟರ್ಸ್ ಇದ್ದಾರೆ. ಅಂದರೆ ನಮ್ಮ ಬೆಂಬಲಿಗರ ಅವರ ಒಂದು, ಈಗ ನೋಡಿದಿರಲ್ಲ, ಎಲ್ಲ ಮಂಡ್ಯದಿಂದನೇ ಅವರೆಲ್ಲ ಬಂದಿರೋದು. ಸೊ ಹಾಗಾಗಿ ನನಗೆ ಈವರೆಗೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಮಂಡ್ಯ ಜಿಲ್ಲೆಯ ನನ್ನ ಬೆಂಬಲಿಗರೇ ನನ್ನ ಹೈಕಮಾಂಡ್ ಇಷ್ಟು ದಿನಾನು. ಸೊ ಅವರೆಲ್ಲ ಬಂದಿದ್ದಾರೆ, ಎಲ್ಲ ಮುಖಂಡರು, ರಾಮೇಗೌಡರು, PLD ಬ್ಯಾಂಕ್ ಅಧ್ಯಕ್ಷ ಬೇಲೂರು ಸೋಮಶೇಖರು, ಶಶಿ, ನಮ್ಮ KM ದೊಡ್ಡಿ ಶಶಿ ಬಂದಿದ್ದಾರೆ, ಚೌಡೇಗೌಡರು ಬಂದಿದ್ದಾರೆ, ಮಳವಳ್ಳಿ. ಈ ರೀತಿ ನಮ್ಮ ಮೊದಲಿಂದಲೂ ಅಂಬರೀಷ್ ಅವರ ಜೊತೆಯಲ್ಲಿ ಯಾರಿದ್ರು ಅವರೇ ಈಗ ನನ್ನ ಜೊತೆಯಲ್ಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ ಅಂತ ನಾನು ನಂಬಿದ್ದೀನಿ.